ಕೆಲವರೆಲ್ಲ ಹೊರಗಡೆಯಿಂದ ಸಪೋರ್ಟ್ ಮಾಡ್ತಾರೆ. ಆದರೆ ನನ್ನ ಹತ್ರ ಬಂದು ಏನೆಲ್ಲ ಅಭ್ಯಾಸಗಳು ಬದಲಾಯಿಸ್ಕೊಬೇಕು, ಸರಿಯಾಗಿ ಮೈಂಡ್ಫುಲ್ ಥಿಂಕಿಂಗ್ ಅಭ್ಯಾಸ ಮಾಡಬೇಕು, ಗಂಡನ ಬಗ್ಗೆ ಒಳ್ಳೆಯ ಯೋಚನೆ ಮಾಡಬೇಕು, ಹೆಂಡತಿ ಬಗ್ಗೆ ಒಳ್ಳೆಯ ಯೋಚನೆ ಮಾಡಬೇಕು, ಮಕ್ಕಳ ಬಗ್ಗೆ ಒಳ್ಳೆಯ ಯೋಚನೆ ಮಾಡಬೇಕು, ಕೆಟ್ಟದನ್ನೆಲ್ಲ ಬಿಡಬೇಕು ಅಂತೀನಿ. ನಿಮಗೆ ಸಿಗರೆಟ್ ಸೇದಬೇಕಾರೆ ಇಲ್ಲ ಎಣ್ಣೆ ಹೊಡಿಬೇಕಾರೆ ಇದಕ್ಕಿನ್ನ ಜಾಸ್ತಿ ಏನು ಖುಷಿ ಮಜಾ ಬೇರೆದಿಲ್ಲ ಅಂತ ಅಂದ್ಕೊಳ್ತೀರ. ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ದೇಹದ ಒಂದು ಲಿಮಿಟೇಷನ್ಸ್ ಇದೆ. ದೇಹದ ಖುಷಿ ಸ್ವಲ್ಪ ಹೊತ್ತು ನೀವು ಒಂದು ಸಿಗರೆಟ್ ಹೊಡಿತೀರ, ಅದು ಇನ್ನೊಂದು ಸಿಗರೆಟ್ ಹೊಡಿಯೋ ತನಕ ಈಗ ಒಂದು ದಿನಕ್ಕೆ 1 ಪ್ಯಾಕು 1.5 ಪ್ಯಾಕ್ ಸಿಗರೆಟ್ ಸೇದೋರು ಎಲ್ಲ ಇದ್ದಾರೆ. ಸೊ ಒಂದು ಸಿಗರೆಟ್ ಮುಗಿತಾ ಇದ್ದಾಗೆ ಇನ್ನೊಂದು 10-15 ನಿಮಿಷದಲ್ಲಿ ಇನ್ನೊಂದು ಹಚ್ಚನ ಅನಿಸತ್ತೆ. ಹೆಂಗೋ ಒಂದು ಅರ್ಧ ಗಂಟೆ 3/4 ಗಂಟೆ ತಳ್ತೀರ, ಮತ್ತು ನಿಮಗೆ ಮತ್ತೆ ಆ ಒಂದು ಇದು ಬೇಕು ಅಂತ ಇನ್ನೊಂದು ಹಚ್ಕೊಳ್ತೀರ. ಒಂದು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತಿದ್ದೀರ. ಎಷ್ಟು ದಿನಕ್ಕೆ 1 ಪ್ಯಾಕ್ ಅಲ್ಲ, ದಿನಕ್ಕೆ 3 ಪ್ಯಾಕ್ ಹೊಡೆದ್ರೂ ನಿಮಗೆ ಮನಸ್ಸಲ್ಲಿ ಏನು ಖುಷಿ ಬೇಕು ಅಂತ, ಅಂದರೆ ಶಾಶ್ವತವಾದ ಖುಷಿ, ನೀವು ಯಾವಾಗ ಹುಡುಕ್ತಾ ಇರೋದು ಏನಂದರೆ ಎವರ್ ಲಾಸ್ಟಿಂಗ್ ಹ್ಯಾಪಿನೆಸ್, ನಿರಂತರವಾದ ಸುಖ, ನಿರಂತರವಾದ ನೆಮ್ಮದಿ, ಅದನ್ನು ಹುಡುಕ್ತಾ ಇದ್ದೀರಾ. ಅದು ದೇಹದಿಂದ ಸಿಗಲ್ಲ. ನೀವು ಎಷ್ಟೇ ತಿಂದರೂ ಕುಡಿದ್ರೂ ಎಷ್ಟೇ ಎಂಜಾಯ್ ಮಾಡಿದ್ರೂ ದೈಹಿಕ ಖುಷಿ ಒಂದು ಲಿಮಿಟ್ ಇದೆ. ಮನಸ್ಸಿನ ಖುಷಿಗೆ ಲಿಮಿಟ್ ಅನ್ನೋದೇ ಇಲ್ಲ. ನೀವು ಮನಸಾರೆ ಖುಷಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳ್ಕೊಬೇಕು.